ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಯಾವತ್ತೂ ಮಾವನ ಹತ್ರ ನಿಮ್ಗಳ ವಿಷಯನ ಮುಚ್ಚಿಟ್ಟೇ ಇಲ್ಲ. ಆದರೂ ನೀನು ತಡ್ದೆ. ಆಮೇಲೆ ನನಗೂ ಅನಿಸ್ತು ಮಾವಂಗೇನಾದರೂ ಈ ವಿಷಯ ಗೊತ್ತಾದರೆ ಮಾಸ್ತಿ ಕೊಪ್ಪಲು ಸ್ಮಶಾನ ಆಗೋಗ್ಬಿಡತ್ತೆ ಅಂತ. ಹಾಗಾಗಿ ನಿಮ್ಮ ಅಣ್ಣನ ಹತ್ರ ವಿಷಯ ಮುಚ್ಚಿಡೋ ಥರ ಆಯಿತು. ಯೋಚನೆ ಮಾಡಬೇಡ ರಾಣಿ, ನಿಮ್ಮ ಅಣ್ಣನಿಂದ ವಿಷಯ ನಾನು ಮುಚ್ಚಿಡ್ತೀನಿ. ರಾಣಿ, ನಿಮ್ಮ ಅತ್ತಿಗೆ ಜೊತೆ ನಾನು ಮಾತಾಡ್ತೀನಮ್ಮ. ಅದಕ್ಕೆ ನಮ್ಮ ಅತ್ತೆ ಮಾತಾಡ್ಬೇಕಂತೆ, ಫೋನ್ ಕೊಡ್ತೀನಿ. ಕೊಡು ರಾಣಿ. ಪಾರ್ವತಿ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ. ನೀವು? ಏನು ಹೀಗಿದ್ದೀನಮ್ಮ. ಪಾರ್ವತಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ದೇವತೆ ಥರ ಮಗಳನ್ನ ಬೆಳೆಸಿ ದಾನವ್ರಿರೋ ಮನೆಗೆ ಕೊಟ್ಬಿಟ್ಟಿದ್ದೀರಲ್ಲ. ಅಯ್ಯೋ, ಕ್ಷಮೆ ಕೇಳಬೇಕಾದವರು ನೀವಲ್ಲಮ್ಮ. ನಿಮ್ಮಂಥವ್ರನ್ನ ಇಷ್ಟು ವರ್ಷ ಕಷ್ಟ ಕೊಟ್ಕೊಂಡು ಬಂದಿದ್ದಾರಲ್ಲ ಆ ರಾಕ್ಷಸರು. ಆ ಕೆಲಸನ ನಮ್ಮ ರಾಣಿ ಮಾಡ್ತಾಳೆ. ನಿಮಗೆ ಮನುಗೌಡ್ರಿಗೆ ನ್ಯಾಯ ಅವಳು ಕೊಡಿಸ್ತಾಳೆ. ಇದನ್ನ ರಾಣಿ ಪರವಾಗಿ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ. ಯಾರನ್ನ ನೋಡಿದ್ರೆ ಮನುಗೌಡ್ರು ಇಷ್ಟು ವರ್ಷ ಹೆದರ್ಕೊಳ್ತಿದ್ರೋ, ಇಷ್ಟು ವರ್ಷ ಕಣ್ಣೀರು ಹಾಕಿದಾರೋ, ಅವರೆಲ್ಲರೂ ನಿಮ್ಮ ಮುಂದೆ ಮಂಡಿ ಕೂತು ನಿಮ್ಮ ಕಾಲು ಒತ್ತುತ್ತಾರೆ. ರಾಜ ರಾಣಿಯಾಗಿ ನಮ್ಮ ರಾಣಿ ಮನುಗೌಡ್ರು ನಿಮ್ಮ ಮುಂದೆ ದರ್ಬಾರ್ ಮಾಡೋದನ್ನ ನೀವು ನೋಡೇ ನೋಡ್ತೀರಾ. ಈ ಮಾತು ಕೇಳ್ತಾ ಇದ್ರೆ ಇವತ್ತೇ ಯುದ್ಧ ಗೆದ್ದಷ್ಟು ಖುಷಿ ಆಗ್ತಿದೆ ಅಮ್ಮ. ಅಮ್ಮ, ನಾನು ಮಾತಾಡ್ಲಾ? ಹೌದಾ ದೊರೆ? ಅದಕ್ಕೆ ದೊರೆ ನಿಮ್ಮ ತವ ಮಾತಾಡ್ಬೇಕಂತೆ, ಕೊಡ್ತೀನಿ. ಹಲೋ ಅಕ್ಕ. ಮನೋರೆ, ನೀವು ನನ್ನ ಅಕ್ಕ ಅಂತ ಕರಿತಿದ್ದೀರಾ? ಹ್ಞೂ, ನೀವು ನಮ್ಮ ರಾಣಿನ ಕಾಪಾಡಿದ್ದೀರಾ. ಹಾಗೆ ನಮ್ಮನ್ನೆಲ್ಲ ಕೆಟ್ಟವರಿಂದ ದೂರ ಇಟ್ಟು ನಮ್ಮ ಜೀವಗಳನ್ನೆಲ್ಲ ಉಳಿಸಿದ್ದೀರಾ. ನೀವು ಹೇಳ್ಕೊಟ್ಟ ಮೇಲೇನೆ ರಾಣಿ ಇವ್ರಿಗೆಲ್ಲ ಬುದ್ಧಿ ಕಲಿಸೋದಕ್ಕೆ ಶುರು ಮಾಡಿದ್ದು. ಮೊದಲು ನನಗೆ ಅಣ್ಣ, ಅತ್ತಿಗೆ, ಅಜ್ಜಿ ಇವ್ರನ್ನೆಲ್ಲ ಕಂಡ್ರೆ ಭಯ ಆಗ್ತಾ ಇತ್ತು. ಆದರೆ ಈಗ ನಾನು ಧೈರ್ಯವಾಗಿದ್ದೀನಿ. ನಾನು ನಿಮಗೆ ಏನೋ ಹೇಳಬೇಕು. ಹೇಳಿ ಮನೋರೆ. ಥ್ಯಾಂಕ್ ಯು ಅಕ್ಕ. ರಾಣಿ, ನೀನು ಹೆಂಗೆ ಹೇಳ್ಕೊಟ್ಟೋ ಅದನ್ನು ಮರೀದೆ ಹಾಗೆ ಹೇಳಿದೆ. ನೀವು ಅಕ್ಕ ಅಂತ ನನ್ನ ಬಾಯಿ ತುಂಬ ಕರ್ತಿದ್ದೀರಾ. ನಿಮಗೆ ಯಾವತ್ತೂ ತೊಂದರೆ ಆಗೋದಕ್ಕೆ ನಾನು ಬೇಡಲ್ಲ. ನೀವು ರಾಜಂತರ ಬದುಕಬೇಕು, ಮಾಸ್ತಿ ಕೊಪ್ಪಲು ರಾಜ ಆಗಿ ಮೆರಿಬೇಕು. ಆ ದಿನ ಬಂದೇ ಬರುತ್ತೆ. ಮನೋರೆ, ಏನೇ ಇದ್ರು ನನ್ನ ಹತ್ರ ಹೇಳಬೇಕು, ಆಯ್ತಾ? ಸರಿ, ಆಯಿತು. ಟಾಟಾ. ಟಾಟಾ. ಅಪ್ಪ, ಇವತ್ತಂತೂ ಎಷ್ಟು ಖುಷಿ ಆಗ್ತದೆ ಅಂದರೆ ಇದೇ ಖುಷಿಲಿ ಮಾದಪ್ಪ ಅಂಕಲ್ ಮನೆಗೆ ಹೋಗಿ ಬಂದ್ಬಿಡ್ಬೇಕು. ಒಂದು ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೆ ಬೆಳಗ್ಗೆನೋ ಎಲ್ಲೋ ರೆಡಿಯಾಗಿ ಬನ್ನಿ ಅಂದಿದ್ರಿ. ನಾವು ರೆಡಿಯಾಗಿ ಬಂದಿದ್ದೀವಿ. ವೆರಿ ಗುಡ್. ನಾವೆಲ್ಲರೂ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಅಣ್ಣ ಅಂಗಡಿಲಿದ್ದಾರಲ್ವಾ, ನಾವು ಹೊರಗಡೆ ಹೋಗಿ ಬಂದ್ಬಿಡೋಣ, ಬನ್ನಿ. ಓಕೆ, ಅಂದರೆ ಎಲ್ಲಿಗಾರು ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು, ಬಟ್ ಎಲ್ಲಿಂದ ಬರ್ತೀವಿ ಅನ್ನೋದನ್ನ ಕೇಳ್ಬೋದು ತಾನೆ? ಅದನ್ನು ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ, ಓಕೆನಾ? ನಾವು ಗರ್ಲ್ಸ್. ಎಸ್ ಬಾಸ್. ಫಾಲೋ ಮೀ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ